ನಿನ್ನನ್ನು ಕೊಲ್ಲುವವರು ಒಂದಾದರು, ಆದರೆ ನಿನ್ನನ್ನು ಸಾಕುವವರು ಹಿಂದೂಗಳು ಖಂಡಿತ ಒಂದಾಗುವುದಿಲ್ಲ. ಆ ಜಾತಿ ಪದ್ಧತಿಯಲ್ಲಿ ಎಷ್ಟೊಂದು ಅಸ್ಪೃಶ್ಯತೆ ನಡೀತು. ನಮಸ್ಕಾರ ಸ್ನೇಹಿತರೆ. ಒಂದು ವಾಟ್ಸಪ್ಪಲ್ಲಿ ಒಂದು ಒಳ್ಳೆಯ ಫೋಟೋ ಬಂದಿತ್ತು. ನಿನ್ನನ್ನು ಕೊಲ್ಲುವವರು ಒಂದಾದರು, ಆದರೆ ನಿನ್ನನ್ನು ಸಾಕುವವರು ಒಂದಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹಸು ಕರು. ನಿನ್ನನ್ನು ಕೊಲ್ಲುವವರು ಒಂದಾದರು, ಆದರೆ ನಿನ್ನನ್ನು ಸಾಕುವವರು ಒಂದಾಗಲಿಲ್ಲ. ಇದು ಒಂದು ಸರಳವಾದ ಪೋಸ್ಟ್ ಆದರೂ ಕೂಡ ಇದು ನನ್ನ ತುಂಬ ಕಾಡ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಹಿಂದೂಗಳು ಖಂಡಿತ ಒಂದಾಗುವುದಿಲ್ಲ. ನೀವೆಷ್ಟೇ ಹೇಳ್ಕೊಳ್ಳಿ, ನೀವೇನೇ ಮಾಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಎಷ್ಟೇ ದ್ವೇಷವನ್ನು ಬಿತ್ತಿ ಹಿಂದೂಗಳನ್ನು ಒಂದಾಗಕ್ಕೆ ಏನು ಮಾಡ್ತಾ ಇದ್ದಾರೆ, ಮುಸ್ಲಿಮರ ಮೇಲೆ ದ್ವೇಷವನ್ನು ತುಂಬ ಜನ ಬಿತ್ತುತ್ತಾ ಇದ್ದಾರೆ. ಮುಸ್ಲಿಮರಿಗೆ ಕೆಲವರು ಕೆಟ್ಟವರು ಇರ್ತಾರೆ, ಅದನ್ನು ಎಕ್ಸಾಂಪಲ್ ಆಗಿ ತಗೊಂಡು ಎಲ್ಲ ಮುಸ್ಲಿಮರು ಕೆಟ್ಟವರು ಅಂತ ದ್ವೇಷ ಬಿತ್ತಾ ಇದ್ದಾರೆ ಒಂದಾಗಲಿ ಅಂತ. ಒಳ್ಳೆ ತಮಾಷೆ. ಖಂಡಿತ ಹಿಂದೂಗಳು ಒಂದಾಗುವುದಿಲ್ಲ. ಮೂಲ ಕಾರಣವೇ ಜಾತೀಯತೆ. ಈ ಜಾತಿನ ಸೃಷ್ಟಿ ಮಾಡಿದವರು ಯಾರು? ಎಷ್ಟು ವರ್ಷಗಳಿಂದ ಈ ಜಾತಿ ಪದ್ಧತಿ ಬಂತು. ಆ ಜಾತಿ ಪದ್ಧತಿಯಲ್ಲಿ ಎಷ್ಟೊಂದು ಅಸ್ಪೃಶ್ಯತೆ ನಡೀತು, ದೌರ್ಜನ್ಯಗಳು ನಡೀತು. ಅದು ಮುಖ್ಯ. ಸುಮ್ಮನೆ ಜಾತಿ ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಡಿವಿಷನ್ ಮಾಡಿ ದೌರ್ಜನ್ಯಗಳು ನಡೀತು. ಅದು ಎಷ್ಟು ತಮಾಷೆ. ಅಯ್ಯೋ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಈ ಮೌಢ್ಯತೆ ಅಂದರೆ ಹಿಂದೂಗಳನ್ನು ಒಂದು ಮಾಡ್ತೀನಿ ಅಂತಾರಲ್ಲ, ಅದು ನೆನೆಸ್ಕೊಂಡ್ರೆ ನಗು ಬರುತ್ತೆ. ಯಾಕೆ ಅಂದರೆ ಇತ್ತೀಚೆಗೆ ಮಂಡ್ಯದ ಹತ್ರ ಒಂದು ದೇವಸ್ಥಾನದಲ್ಲಿ ದಲಿತರನ್ನ ದೇವಸ್ಥಾನಕ್ಕೆ ಸೇರಿಸಿಲ್ಲ, ಗಲಾಟೆ ಆಯಿತು. ಟಿವಿನಲ್ಲಿ ಜೋರಾಗಿ ಬಂತು. ಸವರ್ಣೀಯರು ಹಾಗೂ ದಲಿತರ ಮಧ್ಯೆ ದೊಡ್ಡ ವಾಗ್ಯುದ್ಧವೇ ನಡೆದು ಹೋಗಿದೆ. ಇದು ಅನಾದಿ ಕಾಲದಿಂದ ಎಷ್ಟೊಂದು ದೌರ್ಜನ್ಯಗಳು ನಡೆದಿದೆ. ಮನಸ್ಸುಗಳ ಮೇಲೆ, ಮಾನವನ ಮೇಲೆ, ಬೇರೆಯವ್ರ ಮೇಲಲ್ಲ. ಒಬ್ಬ ಕೀಳು ಜಾತಿ ಅಂತ ನಿನ್ನ ಮನೆಗೆ ಸೇರಿಸಿಲ್ಲ ಅಂದರೆ ಅಲ್ಲಿಗೆ ಹೆಂಗೆ ಒಂದಾಗಕ್ಕೆ ಸಾಧ್ಯ? ಮುಸ್ಲಿಮರಲ್ಲಿ ಅವರಾದ ಉದ್ದೇಶ ಅದನ್ನೇ ಬರೆದಿರೋ, ಕೊಲ್ಲುವವರು ಅಂದರೆ ಮುಸ್ಲಿಮರು ಮಾಂಸಾಹಾರ ಏನು ಸೇವನೆ ಮಾಡ್ತಾರೋ ಅವರು ಕೊಲ್ಲುವವರು ಜಾಸ್ತಿ. ಅಂದರೆ ಬೀಫ್, ದನಗಳನ್ನು ಅವರು ಒಂದಾಗಿದ್ದಾರೆ. ಆದರೆ ನಮ್ಮ ಹಿಂದೂಗಳು ಒಂದಾಗ್ತಿಲ್ಲ ಅಂದರೆ ಮೂಲ ಕಾರಣವೇ ಇದು, ನಮ್ಮ ಜಾತಿ ಪದ್ಧತಿ. ಅದರಲ್ಲಿ ಇನ್ನೊಂದು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಭಾವನೆಗಳಲ್ಲಿ, ಹೃದಯದಲ್ಲಿ, ಪ್ರೀತಿಯಲ್ಲಿ ವ್ಯತ್ಯಾಸಗಳು, ಗೌರವದಲ್ಲಿ ವ್ಯತ್ಯಾಸಗಳು, ಮನುಷ್ಯನ ಮೃಗವಾಗಿ ನೋಡೋದು, ನನ್ನಂತೆ ಅವನು ಅಂತಕ್ಕಂಥ ಚಿಂತನೆ ಇಲ್ಲದಿರುವುದು, ಡೊಂಗಿ ನಾಟಕಗಳು, ಅದರ ಸತ್ಯ ಇಲ್ಲದಿರುವುದು, ಸುಳ್ಳು ಸೃಷ್ಟಿಗಳು, ನಾನಾ ಕಪೋಲ ಕಲ್ಪಿತ ಕಥೆಗಳು, ಇವೆಲ್ಲದರಿಂದ ಮನುಷ್ಯನ ಮನಸ್ಸಿನಲ್ಲಿ ಬರೀ ಸುಳ್ಳುಗಳೇ ತುಂಬಿಕೊಂಡು ಅಲ್ಲಿ ಕರುಣೆ ಖಾಲಿಯಾಗಿದೆ. ಆವಾಗ ಏನು ಮಾಡ್ತಾನೆ, ಅವನು ಬೇರೆ ವ್ಯಕ್ತಿಯನ್ನು ಒಂದು ಹೇಗೆ ಉಪಯೋಗಿಸ್ಕೋಬೇಕು ಅಷ್ಟಕ್ಕೆ ಮಾತ್ರ ಯೋಚನೆ ಮಾಡ್ತಾನೆ. ಸೊ ಸಪ್ರೇಟ್ ಆಗ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮೂಲ ಕಾರಣವೇ ಭಗವಂತನ, ದೇವರ ಬಗ್ಗೆ ಇರತಕ್ಕಂಥ ತಪ್ಪು ತಿಳುವಳಿಕೆಗಳು. ಕೃಷ್ಣ ಬೇರೆ, ರಾಮ ಬೇರೆ, ಶಿವ ಬೇರೆ, ದೇವಿ ಬೇರೆ, ನಾನಾ ದೇವತೆಗಳನ್ನು ಸೃಷ್ಟಿ ಮಾಡಿ ಆಯಾಯ ಪಂಥಗಳನ್ನು ಕಟ್ಟಿ ವ್ಯತ್ಯಾಸ ಮಾಡಿದ್ರು. ದೇವರು ಬೇರೆ ಅಲ್ಲವೇ ಅಲ್ಲ. ಸುಮ್ಗೆ ಒಂದು ಸ್ಟೇಟ್ಮೆಂಟ್ ಹೊಡೆಯೋದು, ನಾಮ ಹಲವು ದೇವರು ಒಂದೇ ಅನ್ನೋದು. ಅಲ್ಲಿ ನೋಡಿದ್ರೆ ಇಲ್ಲಿ ನಾಮ ಹಾಕೊಂಡವನು ಬೇರೆ ಥರ ಮಾತಾಡ್ತಿರ್ತಾನೆ, ಹಿಂಗೆ ಹಾಕೊಂಡವನು ಬೇರೆ ಥರ ಮಾತಾಡ್ತಾನೆ, ಹೆಂಗೆಂಗೋ ಹಾಕೊಂಡ್ರು ಬೇರೆ ಥರ ಮಾತಾಡ್ತಿರ್ತಾನೆ. ಅವ್ರ ಚಿಂತನೆಗಳು ಬೇರೆ ಬೇರೆ ಇರುತ್ತೆ, ಗುಂಪುಗಳು ಬೇರೆ ಬೇರೆ ಇರುತ್ತೆ. ಈಗ ಕೇವಲ ನಾನು ಇಂಥ ಜಾತಿಯವರು ಹೀಗೆ ಮಾಡ್ತಾರೆ ಅಂದರೆ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಅಲ್ವಾ? ಒಂದೊಂದು ಜಾತಿಗಳು ಸಮಾವೇಶಗಳು, ಒಂದೊಂದು ಜಾತಿಗಳು ಗುಂಪುಗಳು ಕಟ್ಕೊಂಡು ಹಿಂದೂಗಳು ಒಂದಾಗಿ ಅನ್ನೋದು ಹೆಂಗ್ರಿ ಆಗ್ತಾರೆ? ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಸುಳ್ಳು ಸೃಷ್ಟಿಗಳ ಸಂಕೋಲೆಯಲ್ಲಿ ಬಂಧಿತರಾಗಿದ್ದೀರಾ, ಭಾವನೆಗಳಲ್ಲಿ ಬಂಧಿತರಾಗಿದ್ದೀರಾ. ಬರೀ ಕಟ್ಟು ಕಥೆ ಹೇಳ್ಕೊಂಡು ಬೇರೆ ಬೇರೆ ಮಾಡಿಕೊಟ್ಟಿದ್ದೀರ ಜನಗಳನ್ನು.
ಮಾರಮ್ಮ ಅಂತೆ, ಇನ್ಯಾವುದೋ ಒಂದು ಅಮ್ಮ ಅಂತೆ, ಹಂಗಂತೆ, ಆ ದೇವ್ರು ಹಿಂಗಂತೆ, ಈ ದೇವ್ರು ಹಿಂಗಂತೆ, ಎಷ್ಟೊಂದ್ರಿ 10 ಕಿಲೋಮೀಟ್ರಿಗೆಲ್ಲ ಒಂದೊಂದು ದೇವ್ರುಗಳಿರ್ತವೆ, 50 ಕಿಲೋಮೀಟ್ರ್ಗೆಲ್ಲ ಇನ್ನೊಂದು ದೇವ್ರುಗಳಿರ್ತವೆ. ಕರ್ನಾಟಕದಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ದೇವ್ರುಗಳಿರ್ತವೆ, ಒಂದೊಂದು ಕಾಡಿನ ಜನಗಳ ದೇವರುಗಳೇ ಬೇರೆ, ಮಲೆನಾಡಿನ ಜನಗಳ ದೇವರುಗಳೇ ಬೇರೆ, ಬಯಲುನಾಡಿನ ಜನಗಳ ದೇವರುಗಳೇ ಬೇರೆ, ಇನ್ನೊಂದು ಕಡೆ ದೇವರುಗಳೇ ಬೇರೆ, ಅವರ ಅವತಾರಗಳು ಬೇರೆ. ಎಲ್ಲರೂ ಸೇರಿ ಒಂದು ಮಾಡೋಕ್ಕಾಗತ್ತಾ ಹೇಳಿ? ಸಾಧ್ಯನೇ ಇಲ್ಲ. ಸೊ ಎಲ್ಲಿವರೆಗೆ ಈ ಭೂಮಿ ಮೇಲೆ ವಿಧ ವಿಧವಾದ ದೇವರುಗಳು, ವಿಧ ವಿಧವಾದ ಜಾತಿಯ ಮಠಗಳು ಇರುವವರೆಗೆ ಹಿಂದೂಗಳು ಒಂದಾಗುವುದಿಲ್ಲ. ಇದು ಕಠೋರ ಸತ್ಯ. ನೀವು ಸುಮ್ಮನೆ ಇನ್ನೊಂದು 100-200 ಇಯರ್ಸ್ ಆಗಬೇಕಷ್ಟೇ. ಈಗ ಏನೇನಾಗಿ ಗಲಾಟೆಗಳಾಗಿ, ಯುದ್ಧಗಳಾಗಿ, ಜನಸಂಖ್ಯೆ ಕಡಿಮೆ ಆಗಿ, ಎಲ್ಲವೂ ಬಿಟ್ಟು ಜನರಿಗೆಲ್ಲ ಅರಿವಾಗಿ ಸ್ವಲ್ಪ ಜನ ಉಳ್ಕೊಂಡು ಎಲ್ಲರೂ ಒಂದಾಗೋಣ ಅಂತ ಒಂದಾದ್ರೆ ಮಾತ್ರ ಸಾಧ್ಯ. ಅದರ್ವೈಸ್ ಜಗಳದಲ್ಲಿ, ಸಂಘರ್ಷಗಳಲ್ಲಿ ಮುಂದಿನ ಪೀಳಿಗೆ ಬದುಕನ್ನು ಸಾಗಿಸಬೇಕಾಗತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಹಿಂದೂಗಳು ಗುಂಪಾಗೋದು ಬೇಡ, ಮುಸ್ಲಿಮರು ಗುಂಪಾಗೋದು ಬೇಡ, ಕ್ರಿಶ್ಚಿಯನ್ಸ್ ಬೇರೆ ಆಗೋದು ಬೇಡ, ಬುದ್ಧಿಸಮ್ ಬೇರೆ ಆಗೋದು ಬೇಡ. ಧರ್ಮಗಳು ಪರ್ಸ್ನಲ್ ಆಗಲಿ. ಮೊದಲು ನೀನು ಭಾರತೀಯನಾಗು, ಭಾರತೀಯ ಧರ್ಮವನ್ನು ಅನುಸರಿಸು, ರಾಷ್ಟ್ರ ಧರ್ಮವನ್ನು ಅನುಸರಿಸು, ಮಾನವ ಧರ್ಮವನ್ನು ಫಾಲೋ ಮಾಡು ಅಂತ ನಾನು ಪದೇ ಪದೇ ಹೇಳೋದು. ನಾನು ಬೇರೆ ಬೇರೆ ವಿಚಾರಗಳನ್ನು ಮಾತಾಡಬೇಕಾದ್ರೆ ನನ್ನ ಮನಸ್ಸಿನ ಆಳದಲ್ಲಿ ಕಾಡುವ ಒಂದೇ ಒಂದು ಪ್ರಶ್ನೆ, ಖಂಡಿತ ಇವರು ಹಿಂದೂಗಳು ಒಂದಾಗಲ್ಲ, ಹಿಂದೂಗಳು ಒಂದಾಗಿ ಮುಸ್ಲಿಮರು ದ್ವೇಷ ಮಾಡಬೇಕು ಅಂತ ಹೋಗ್ತಾರಲ್ಲ, ಅದು ದೊಡ್ಡ ತಪ್ಪು. ಮುಸ್ಲಿಮರು ಹಿಂದೂಗಳನ್ನು ದ್ವೇಷ ಮಾಡ್ತಾರಲ್ಲ, ಅದು ದೊಡ್ಡ ತಪ್ಪು. ಎಲ್ಲಿವರೆಗೆ ಧರ್ಮಗಳಲ್ಲಿ, ದೇವರುಗಳಲ್ಲಿ ವ್ಯತ್ಯಾಸವಿದೆಯೋ, ಮಾನವ ಧರ್ಮ ಇಲ್ಲವೋ, ಸಂಘರ್ಷಗಳು ಇರ್ತವೋ, ಧರ್ಮ ಭೂಮಿ ಮೇಲೆ ಎಕ್ಸಿಸ್ಟ್ ಆಗುತ್ತೋ, ಎಲ್ಲಿವರೆಗೆ ಧರ್ಮ ಗುರುಗಳು ಈ ಭೂಮಿ ಮೇಲೆ ಇರ್ತಾರೋ ಅಲ್ಲಿವರೆಗೂ ಶಾಂತಿ ಇರೋದೇ ಇಲ್ಲ. ಇನ್ನೂ 200, 300, 400 ವರ್ಷ ಜಗದ ಮುಂದಿನ ಪೀಳಿಗೆಯಲ್ಲಿ ಸಂಘರ್ಷದಲ್ಲಿ ಸಂತೋಷವನ್ನು ಹುಡುಕಬೇಕಾಗುತ್ತೆ. ನಾವು ಮುಂದಕ್ಕಿದೆ ಮಾರಿ ಹಬ್ಬ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.